ಹನೂರ್ ಎನ್ಕೌಂಟರ್ಗೆ ಟ್ವಿಸ್ಟ್ ಸಿಕ್ಕಿದ್ದು ನಾಲ್ಕನೇ ಆರೋಪಿ ಪ್ರತ್ಯಕ್ಷನಾಗಿದ್ದಾನೆ. ಪೊಲೀಸರು ಅಂದ್ರೆ ಭಯ ಅಂತ ಸೆಲ್ಫಿ ವಿಡಿಯೋ ಬಿಟ್ಟಿದ್ದಾನೆ. ಇತ್ತ ಇದೇ ವಿಚಾರ ತಮಿಳುನಾಡಿನಲ್ಲೂ ಕಿಚ್ಚು ಎಬ್ಬಿಸಿದ್ದು 10 ಲಕ್ಷ ರೂಪಾಯಿ ಪರಿಹಾರದ ಘೋಷಣೆಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಸಚಿವರು ಸಿಎಂ ವಿಜಯ್ಗೆ ಕಾಲ್ ತುಳಿತವನ್ನ ನೆನಪಿಸಿ ಟಾಂಗ್ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಅಕ್ರಮದ ಮೇಲೆ ಇಡಿ ಕಣ್ಣು ಬಿದ್ದಿದೆ. ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆ ಸೇರಿ ರಾಜ್ಯದ 8 ಕಡೆ ತಲಾಶ್ ಮಾಡಲಾಗಿದೆ. ಅತ್ತ ಶಾಕ್ ಸಿಕ್ಕರೆ ಇತ್ತ ಹೈಕೋರ್ಟ್ ಶಿವಶಂಕರಪ್ಪರನ್ನೇ ಮರು ನೇಮಿಸಿ ಮೈಸೂರು ಪಾಕ್ನಂತಹ ತೀರ್ಪನ್ನ ಕೊಟ್ಟಿದೆ. ನಾಲ್ಕನೇ ದಿನದ ಕಲಾಪದಲ್ಲೂ ಪ್ರಲಾಪಗಳಿಗೆ ಮಿತಿ ಇರಲಿಲ್ಲ. ಕಪ್ಪು ಶಾಲನ್ನ ಧರಿಸಿ ಬಂದ ವಿಪಕ್ಷ ನಾಯಕರು ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಾಗ ಭಾರೀ ಗದ್ದಲವಾಯಿತು. ಇತ್ತ ಡಿಕೆಶಿ ಹಾಗೂ ಅಶೋಕ್ ನಡುವೆ ಕಾಲೆಳೆಯುವ ಚರ್ಚೆ ಸ್ವಾರಸ್ಯಕರವಾಗಿತ್ತು. ಬಿಡದಿ ಟೌನ್ಶಿಪ್ ವಿರುದ್ಧ ಇವತ್ತು ದಳಪತಿಗಳು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟವನ್ನ ಮಾಡಿದ್ದಾರೆ. ರೈತರಿಗೆ ಕೋಟಿ ಕೋಟಿ ಕೊಡೋಕೆ ದುಡ್ಡೇ ನಿಮ್ಮಪ್ಪನ ಮನೆಯದ ಅಂತ ಎಚ್ಡಿಕೆ ಗುಡುಗಿದ್ದಾರೆ. ಇತ್ತ ನಿಖಿಲ್ ಸಿಎಂಗೆ ರಣವೀಳ್ಯವನ್ನ ಕೊಟ್ಟಿದ್ದಾರೆ. ಇನಿಯನಿಗೋಸ್ಕರ ಹರಿಣಿ ಹೆಸರಿನ ವ್ಯಾಘ್ರಿಣಿ ಪತಿ ಮತ್ತು ಕರುಳ ಬಳ್ಳಿಗೆ ಚಟ್ಟ ಕಟ್ಟಿದ್ದಾಳೆ. ಗಂಡ ಬೇಡ ಆದ್ರೆ ಅವನ ಆಸ್ತಿ ಬೇಕು ಅಂತ ಸ್ಕೆಚ್ ಹಾಕಿದ ಅನುಮಾನ ಮೂಡಿದೆ. ವಿಚ್ಛೇದನ ಹಾಗೆ ಪರಿಹಾರದ ಆಟದ ಬಳಿಕ ಹತ್ಯೆಯಾಗಿರುವುದು ಇದಕ್ಕೆ ಪುಷ್ಟಿ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.